ನೀವು ಬರೆದಿರೋ ಚೀಟಿ ತಾನೆ? ನಾನೇನಾದ್ರೂ ಬಾಯಿ ಬಿಟ್ರೆ ಅವಳು ನನ್ನ ಮಗಳಿಗೆ ಏನಾದ್ರೂ ಮಾಡ್ಬಿಡ್ತಾಳೆ. ಆಂಟಿ, ನೀವು ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ, ಇದ್ರಲ್ಲಿ ಬರ್ದಿರೋದು ನಿಜಾನಾ? ಹೌದು. ಅಂದ್ರೆ ಇವಳಿ ಮಗಳಲ್ವಾ? ಅಲ್ಲ. ಇವಳು ಕೆಟ್ಟೋಳ? ಹೌದಮ್ಮ, ಇವಳು ತುಂಬಾ ಕ್ರೂರಿ. ಅರ್ಜುನ್ನ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಮಗಳು ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳನ್ನ ನಂಬೇಡ. ನಿನ್ ಗಂಡನ ಜೊತೆ ಇವಳು ಮದ್ವೆ ಏನಾದ್ರೂ ಮಾಡಿಸಿದ್ರೆ ಅವನ ಜೀವನ ಹಾಳಾಗೋಗುತ್ತೆ. ನಿನ್ ಕೈ ಮುಗಿತೀನಿ, ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸು. ಆಂಟಿ, ಏನ್ ಹೇಳ್ತಿದ್ದೀರಾ ನೀವು? ಇದನ್ನ ನಾನು ಯಾರ ಹತ್ರನೂ ಹೇಳಕ್ ಆಗಲ್ಲ ಅಂತಾನೆ ಚೀಟಿ ಮೂಲಕ ನಿಂಗೆ ವಿಷಯ ತಿಳಿಸೋ ಪ್ರಯತ್ನ ಪಟ್ಟಿದ್ದು. ಈ ಚೀಟಿ ಎಲ್ಲೋ ಕಳೆದು ಹೋಗಿತ್ತು, ಕಸ ಗುಡಿಸ್ಬೇಕಾದ್ರೆ ಮತ್ತೆ ಸಿಕ್ತು. ನನಗೆ ನಂಬೋದಕ್ಕೆ ಆಗ್ಲಿಲ್ಲ. ಇವಳು ನಿಜವಾಗ್ಲೂ ನಿಮ್ಮ ಮಗಳಲ್ವಾ? ಈ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಅವಳು ನನ್ನ ಮಗಳಲ್ಲ. ಮತ್ತೆ ನಿಮ್ಮ ಮಗಳು ಯಾರು? ನನ್ನ ಮಗಳನ್ನ ಕಾಪಾಡ್ತೀನಿ ಅಂತ ಮೊದಲು ಮಾತು ಕೊಡು. ನಿಮ್ಮ ಮಗಳು ಎಲ್ಲಿದ್ದಾಳೆ? ಅವಳು ಜ್ಯೂಸ್ ರೆಡಿ. ಮೇಡಮ್, ತಗೊಳ್ಳಿ ಜ್ಯೂಸ್. ಕುಡ್ದು ಹೇಗಿದೆ ಅಂತ ಹೇಳಿ. ಏನೋ ನಿಮ್ಮಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ, ಒಂದ್ ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ನಮ್ಮಮ್ಮ ಏನ್ ಮಾತಾಡ್ತಿದ್ರು? ನನ್ ಬಗ್ಗೆ ಏನಾದ್ರೂ ಚಾಡಿ ಹೇಳ್ತಿದ್ರಾ? ಅಯ್ಯೋ, ಅವ್ರು ಯಾಕೆ ನಿನ್ ಬಗ್ಗೆ ಚಾಡಿ ಹೇಳ್ತಾರೆ? ನೀನ್ ಅವ್ರ ಮುದ್ದಿನ ಮಗಳು. ಯೂಶಲಿ ಅಮ್ಮಂದಿರು ಹೀಗೆಲ್ಲ ಹೇಳ್ತಾರಲ್ಲ, ನನ್ ಮಗಳು ಅಡ್ಗೆ ಮಾಡಲ್ಲ, ಬಟ್ಟೆ ಒಗೆಯಲ್ಲ, ನನ್ಗೆ ಯಾವ ಕೆಲ್ಸದಲ್ಲೂ ಹೆಲ್ಪ್ ಮಾಡಲ್ಲ ಅಂತ. ಅದೇ ರೀತಿ ನನ್ ಬಗ್ಗೆ ಏನಾದ್ರೂ ಚಾಡಿ ಹೇಳಿರ್ತಾರ ಅಂತ. ಛೇ, ನಿಮ್ಮಮ್ಮ ಹಾಗಲ್ಲ. ಮಗಳು ಅಂದ್ರೆ ತುಂಬಾ ಪ್ರೀತಿ. ಮತ್ತೆ ಅಮ್ಮನ ಹತ್ರ ಏನೋ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕು ಅಂತಿದ್ರಿ? ಅದೇ ಅಂಥದ್ದೇನಿಲ್ಲ, ಮದುವೆ ವಿಷಯವಾಗಿ ಮಾತಾಡ್ಬೇಕಾಗಿತ್ತು. ಅವ್ರಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎರಡನೇ ಸಂಬಂಧ ಅಲ್ವಾ? ಅಮ್ಮ, ನೀನ್ ಹಾಗೆ ಹೇಳ್ದ್ಯಾ? ಇಲ್ಲಮ್ಮ, ನಾನೇನು ಹೇಳಿಲ್ಲ.